ದಿನದ ಧ್ಯಾನಾಂಶ ನಾವು ಯೋಚನೆ ಮಾಡುವಾಗ, ದೇವರು ತನ್ನ ಜನರನ್ನು, ತನ್ನನ್ನು ನಂಬಿದವರನ್ನು ಹೇಗೆ ನಡೆಸುವನು, ಹೇಗೆ ನಿರ್ವಹಿಸುವನು, ಹೇಗೆ ನಿಭಾಯಿಸುವನು, ಹೇಗೆ ಮಾರ್ಗದರ್ಶನ ನೀಡುವನು, ಹಲವು ಸಂಗತಿಗಳನ್ನ ಸತ್ಯವೇದದ ಬೆಳಕಿನಲ್ಲಿ ನಾವು ಅಧ್ಯಯನ ಮಾಡುತ್ತಾ ನಮ್ಮ ವಿಶ್ವಾಸ ಮಾರ್ಗದಲ್ಲಿ, ನಮ್ಮ ನಂಬಿಕೆಯ ಮಾರ್ಗದಲ್ಲಿ ನಾವಿನ್ನೂ ಕರ್ತನಾದ ಯೇಸು ಕ್ರಿಸ್ತನ ಸಾರೂಪ್ಯಕ್ಕೆ ಬದಲಾಗುವಂತವರಾಗಿ ಕರ್ತನಾದ ಯೇಸು ಕ್ರಿಸ್ತನನ್ನು ಅನುಸರಿಸಿ ಈ ಶಿಲುಬೆಯ ಮಾರ್ಗದಲ್ಲಿ, ಆತನ ರಕ್ಷಣೆಯ ಮಾರ್ಗದಲ್ಲಿ ನಾವಿನ್ನೂ ಉತ್ತುಂಗಕ್ಕೆ ಹೆಚ್ಚು ಹೆಚ್ಚು ಮುಂದಕ್ಕೆ ಸಾಗ್ಲಿಕ್ಕಾಗುವಂತೆ ದೇವರ ವಾಕ್ಯದ ಮೂಲಕವಾಗಿ ದೇವರ ಆತ್ಮನು ನಮಗೆ ಸಹಾಯ ಮಾಡುವನಾಗಿದ್ದಾನೆ. ಹಲವಾರು ಸೇವಕರುಗಳು ಈ ಜೂಮ್ ಆಪ್ ನಲ್ಲಿ ದೇವರ ವಾಕ್ಯವನ್ನು ಹಂಚಿ ಎಲ್ಲ ಕಾರ್ಯಕ್ರಮ ಆ ಕೂಟ ಮುಗಿದ ನಂತರ ನನ್ನ ಮನಸ್ಸಿನಲ್ಲಿ ಯಾವಾಗ್ಲೂ ಕೂಡ ಎರಡು ಆಲೋಚನೆಗಳು ದಾಟಿ ಬರ್ತವೆ. ದೇವರೇ, ಈ ವಾಕ್ಯ ಸಂದೇಶ ನಿನ್ನ ಸ್ವರ, ನೀನು ನಿನ್ನ ಸೇವಕರ ಮೂಲಕವಾಗಿ ಮಾತಾಡಿದ್ದಿ. ಎರಡನೇದಾಗಿ, ನಾನಿನ್ನೂ ಹೆಚ್ಚೆಚ್ಚಾಗಿ ಈ ಒಂದು ವಾಕ್ಯದ ಅನುಸಾರದಲ್ಲಿ ಜೀವಿಸುವಂತೆ ನನ್ನನ್ನು ಪರಿಶೋಧಿಸಿಕೊಳ್ಳಲಿಕ್ಕೆ, ನನ್ನನ್ನು ಪರಿಶೋಧಿಸು ಎಂಬುದಾಗಿ ಆತ್ಮ ಪ್ರಕ್ಷಾಳನ ಮಾಡಿಕೊಳ್ಳುವ ಹಾಗೆ ಕರ್ತನನ್ನು ಪ್ರಾರ್ಥಿಸಿ, ನಂತರ ಜೂಮ್ ಆಪ್ ಮುಗಿದ ನಂತರ ಕರ್ತನಿಗೆ ನಿರ್ಗಮಿಸ್ತಿರ್ತೇನೆ. ಈ ದಿನ ನಿರೀಕ್ಷಿತವಾಗಿ ನನಗೆ ಸಹೋದರರಿಂದ ಕರೆ ಬಂತು. ಆಗ ನಾನು ನನ್ನ ಮನಸ್ಸಿಗೆ ಬಂದಿರುವ ಯೋಚನೆಯಲ್ಲಿ ಈ ಟೈಟಲ್ ನ ಸಹೋದರ ಅವರಿಗೆ ಕೊಟ್ಟೆ. ಈಗ ಬನ್ನಿ, ನಾವು ಆ ವಾಕ್ಯದ ಆ ಒಂದು ಟೈಟಲ್ ನ ಅಡಿಯಲ್ಲಿ ಆ ಶೀರ್ಷಿಕೆಗೆ ಅನುಗುಣವಾಗಿ ದೇವರ ವಾಕ್ಯದಲ್ಲಿ ಒಂದು ವಚನವನ್ನು ಧ್ಯಾನ ಮಾಡಿಕೊಳ್ಳೋಣ. ದೇವರು ಹೇಗೆ ನಡೆಸುವರು. ಧರ್ಮೋಪದೇಶ ಕಾಂಡ, ಡ್ಯೂಟ್ರಾನಮಿ ಚಾಪ್ಟರ್ 8 ವರ್ಸ್ 2. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 2ನೇ ವಚನ. ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಈ 40 ವರ್ಷ ಅರಣ್ಯದಲ್ಲಿ ನಡೆಸಿದ್ದನ್ನು ನೀವು ತನ್ನ ಆಜ್ಞೆಗಳನ್ನು ಕೈಕೊಳ್ಳುವರೋ ಅಲ್ಲವೋ ಎಂದು ತಿಳಿದುಕೊಳ್ಳುವುದಕ್ಕೆ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿದ್ದನ್ನು ನೆನಪಿಗೆ ತಂದುಕೊಳ್ಳಿರಿ. ಕರ್ತನಲ್ಲಿ ಪ್ರಿಯರೇ, ಡ್ಯೂಟ್ರಾನಮಿ ಎಂಬುದಾಗಿ ಹೇಳುವಾಗ ಇದಕ್ಕೆ ಇನ್ನೊಂದು ಭಾಷಾಂತರದಲ್ಲಿ ದ್ವಿತೀಯೋಪದೇಶ ಕಾಂಡ ಎಂಬುದಾಗಿ ಹೆಸರು ಇದೆ. ಇದನ್ನ ಇನ್ನೊಂದು ಭಾಷೆಯಲ್ಲಿ ಆವರ್ತಿ ಪುಸ್ತಕಂ ಅಂತ ಮಲಯಾಳ ಭಾಷೆಯಲ್ಲಿ ಅದನ್ನ ಹೇಳ್ತಾರೆ. ಇಂಗ್ಲಿಷ್ ನಲ್ಲಿ ಡ್ಯೂಟ್ರಾನಮಿ ಎಂಬುದಾಗಿ ಈ ಒಂದು ಗ್ರಂಥಕ್ಕೆ ಉಂಟು. ಇದು ಒಂದು ವಿಶೇಷವಾದಂತ ಪೆಂಟಾಟ್ಯೂಕ್ ನಲ್ಲಿ ಪಂಚಕಾಂಡಗಳಲ್ಲಿ ಕೊನೆಯ ಕಾಂಡ ಡ್ಯೂಟ್ರಾನಮಿ. ಇದು ಬಹಳ ಮನಕಲುಕುವಂತ ಒಂದು ಗ್ರಂಥ. ಯಾಕೆಂಬುದಾಗಿ ಹೇಳುವಾಗ, ಭಕ್ತನಾದ ಮೋಶೆ ಲಕ್ಷೋಪಲಕ್ಷ ಜನರನ್ನು, ಇಸ್ರಾಯೇಲ್ ಜನರನ್ನು ಐಗುಪ್ತ ದೇಶದಿಂದ ಕನಾನು ದೇಶಕ್ಕೆ ನಡೆಸ್ಕೊಂಡು ಬರುವಾಗ ಏನೇನು ಅರಣ್ಯಕಾಂಡ ದಾಟಿ, ಅರಣ್ಯಕಾಂಡ ಒಳ್ಳೆಯ ಹೆಸರು, ಇಂಗ್ಲಿಷ್ ನಲ್ಲಿ ನಂಬರ್ಸ್ ಅಂತಿದೆ, ಇನ್ನೊಂದು ಭಾಷಾಂತರದಲ್ಲಿ ಸಂಖ್ಯಾಕಾಂಡ ಎಂಬುದಾಗಿದೆ. ಆಕ್ಚುಲಿ ಅರಣ್ಯ ಯಾತ್ರೆ ಅದು. ಗ್ರೀಕು ಭಾಷೆಯಲ್ಲಿ ಬೇ ಮಿಡ್ಪಾರ್ ಎಂಬುದಾಗಿ ಅದಕ್ಕೆ ಹೆಸರುಂಟು. ಆ ಅರಣ್ಯ ಕಾಂಡದಲ್ಲಿ ಮೋಶೆ ದೇವರ ಪರಿಶುದ್ಧತೆಯನ್ನು ಕಾಯ್ದೆ ಇಸ್ರಾಯೇಲು ಜನಾಂಗ ನೀರನ್ನು ಕೇಳಿದಾಗ ಅವರ ಮೇಲೆ ಆಕ್ರೋಶದಿಂದ ಮಾತಾಡಿರುವ ಸಂದರ್ಭವನ್ನ ದೇವರು ತೀವ್ರವಾಗಿ ಪರಿಗಣಿಸಿದ್ದನ್ನ ನಾವು ನೆನಪು ಮಾಡಿಕೊಳ್ತೇವೆ. ಆದಾಗ್ಯೂ ಧರ್ಮೋಪದೇಶ ಕಾಂಡ ಬರೆಯುವ ಸಂದರ್ಭಕ್ಕೆ ಮೋಶೆ ಮನಸ್ಸಿನಲ್ಲಿ ಒಂದು ರೀತಿಯ ದುಗುಡ, ಒಂದು ರೀತಿಯ ಬೇಸರ, ಅಥವಾ ಒಂದು ರೀತಿಯ ತಾನು ಕನಾನು ದೇಶಕ್ಕೆ ಪ್ರವೇಶ ಮಾಡ್ಲಿಕ್ಕೆ ಆಗುದಿಲ್ಲ, ಆದರೆ ನೆಬೋ ಬೆಟ್ಟವನ್ನು ಮಾತ್ರ ಹತ್ತಿ ಆ ಸ್ಥಳವನ್ನು ಮಾತ್ರ ನೀನು ನೋಡಬಲ್ಲೆ ಎಂಬುದಾಗಿ ದೇವರು ಹೇಳಿರುವ ಮಾತನ್ನ
ಕೇಳಿಸ್ಕೊಳ್ತಾನೆ. ಈಸ್ ಎ ಗ್ರೇಟ್ ಲೀಡರ್. ದೇವರು ನಡೆಸಿರುವಂತ ನಾಯಕ ಮೋಶೆ. ಆ ಸಂದರ್ಭದಲ್ಲಿ ದೇವರ ನಡೆಸುವಿಕೆ ಹೇಗಿರುತ್ತದೆ ಎಂಬುದಾಗಿ ಇಸ್ರಾಯೇಲ್ ಜನಾಂಗಕ್ಕೆ ಬೋಧಿಸುವುದಕ್ಕೆ ಮೋಶೆಯನ್ನ ಪುನಃ ದೇವರು ಉಪಯೋಗ ಮಾಡುವಾಗ 8ನೇ ಅಧ್ಯಾಯಕ್ಕೆ ನಾವು ಬರ್ತೇವೆ. 8ನೇ ಅಧ್ಯಾಯಕ್ಕೆ ಬಂದಾಗ ಒಂದು ಮುಖ್ಯವಾದ ಸಂಗತಿಯನ್ನ ಮೋಶೆ ಇಸ್ರಾಯೇಲ್ ಜನರಿಗೆ ನೆನಪಿಗೆ ತರ್ತಾರೆ ಏನೆಂಬುದಾಗಿ ಹೇಳುವಾಗ 40 ವರ್ಷ, ಈ 40 years, ಆ 40 ವರ್ಷ ಅರಣ್ಯದಲ್ಲಿ ದೇವರು ಹೇಗೆ ನಡೆಸಿದರು ನಾವು ನೋಡುವಾಗ ಮೋಶೆ ವಿಮೋಚನ ಕಾಂಡ 15ನೇ ಅಧ್ಯಾಯ 26ನೇ ವಚನದಲ್ಲಿ ನಾವು ನೋಡುವಾಗ ಈ ಜಯಗೀತೆಗೆ ಕಾರಣವೇನೆಂದರೆ ಎಂಬುದಾಗಿ ಮೊಟ್ಟ ಮೊದಲನೇದಾಗಿ ಒಂದು ಒಳ್ಳೆಯ ಅದ್ಭುತವಾದ ಆರಾಧನೆಯ ಕೀರ್ತನೆಯನ್ನು ಮೋಶೆ ಆ ದಿನದಲ್ಲಿ ಬರೆದು, ಯೆಹೋವನು ಸರ್ವಶಕ್ತನು, he is a powerful God, ಆತನು ಶಕ್ತಿವಂತನಾದ ದೇವರು, ಸರ್ವಶಕ್ತನಾದ ದೇವರು ಎಂಬುದಾಗಿ ಆತನನ್ನ ಗುಣಗಾನ ಮಾಡುತ್ತಾ ಹಾಡುವಂತದನ್ನ ನಾವು ನೋಡ್ತೇವೆ. ಅದೇ ಅಧ್ಯಾಯ 26ನೇ ವಚನಕ್ಕೆ ಬರುವಾಗ ಮೊದಲನೆಯ ವಾಗ್ದಾನವನ್ನು ದೇವರು ಇಸ್ರಾಯೇಲ್ ಜನಕ್ಕೆ ಹೇಳಿರುವುದನ್ನು ನಾವು ಕಾಣ್ತೇವೆ. ಆರೋಗ್ಯದಾಯಕನಾದ ಯೆಹೋವನು ನಾನೇ ಎಂಬುದಾಗಿ. ವಿಮೋಚನ ಕಾಂಡದಲ್ಲಿ ಆ ಮಾತುಗಳನ್ನ ನಾವು ನೆನಪು ಮಾಡಿಕೊಳ್ಳುವಾಗ ಇಸ್ರಾಯೇಲ್ ಜನಾಂಗವನ್ನ ದೇವರು ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ನಡೆಸ್ತಾ ಬಂದರು. ಕೆಂಪು ಸಮುದ್ರವನ್ನ ಇಬ್ಬಾಗವನ್ನಾಗಿ ಮಾಡಿದಾಗ ಒಂದು ಭಾಗದ ಆ ನೀರು ಆ ತಣ್ಣನ ಗೋಡೆಯೋಪಾದಿಯಲ್ಲಿ, ಮಂಜುಗಡ್ಡೆಯೋಪಾದಿಯಲ್ಲಿ ನಿಲ್ಲಲಿಕ್ಕಾಗುವಂತೆ ಅದಕ್ಕೆ ಆ ತಣ್ಣನ ಗಾಳಿಯನ್ನು ಬರೋ ಹಾಗೆ ದೇವರು ಬರಮಾಡಿರಬಹುದು. ಆ ಕಡೆ ಆ ಎಡ್ಜ್ನಲ್ಲಿ ಗೋಡೆ ಹಾಗೆ ನಿಂತಿತ್ತು. ಆದರೆ ಆ ನೀರಿನೊಳಗಡೆ ಅಲ್ಲಿ ಕೆಸರಿನಲ್ಲಿ ಜನರು ನಡೆಯಬಾರದು ಇಸ್ರಾಯೇಲ್ ಜನಾಂಗ ಎಂಬುದಾಗಿ ಬಿಸಿ ಗಾಳಿಯನ್ನು ಬರಮಾಡಿ ಅವರು ಸಮತಟ್ಟಾದ ನೆಲದಲ್ಲಿ ನಡೆಯುವ ಹಾಗೆ ಮಾಡಿದ್ರು. ಪ್ರಿಯರೇ, ದೇವರಿಗೆ ಅಸಾಧ್ಯವಾದದ್ದು ಏನೂ ಇಲ್ಲ. ಆತ ನಡೆಸುವಾಗ ತನ್ನ ಚಿತ್ತದಂತೆ ನಡೆಸ್ತಾನೆ, ತನ್ನ ಉದ್ದೇಶದ ಪ್ರಕಾರ ನಡೆಸ್ತಾನೆ, ತನ್ನ ಆಲೋಚನೆ ಪ್ರಕಾರ ನಡೆಸ್ತಾನೆ. ತಾನು ಆದುಕೊಂಡ ಜನಾಂಗವನ್ನ, ತಾನು ಒಡಂಬಡಿಕೆ ಮಾಡಿಕೊಂಡ ಜನರನ್ನ ಎಂದಿಗೂ ಕೂಡ ಕೈ ಬಿಡದೆ ಇರುವಂತಹ ದೇವರು. ಆದರೆ ನಡೆಸುವಿಕೆಯ ಮಾರ್ಗದಲ್ಲಿ ಆಗಾಗ್ಗೆ ಬಂದು ಹೋಗುವಂತ ಸಾಧಕ ಬಾಧಕಗಳನ್ನ ಎದುರಿಸುವಾಗ, ನಿಭಾಯಿಸುವಾಗ ಪ್ರಾರ್ಥನಾ ಪೂರ್ವಕವಾಗಿ ನಿರ್ವಹಿಸಬೇಕಾಗಿತ್ತು. ಆಗ ಅವರು ಸಾಗುತ್ತಾ ಬಂದರು. ಅದು 8ನೇ ಅಧ್ಯಾಯ 2ನೇ ವಚನದಲ್ಲಿ ಬಂದಾಗ ಕಷ್ಟಕ್ಕೂ ಕೂಡ ಒಳಪಡಿಸಿದರು. ಇದು ನಮ್ಮ ಬಹಳ ಮುಖ್ಯವಾದಂತ ಅಂಶ. ಇವತ್ತು ನಾವು ಬಹಳ ಒಳ್ಳೆಯ ಸಂಗತಿಗಳನ್ನ ಜೂಮ್ ಆಪ್ ಮೂಲಕ ಯೋಚನೆ ಮಾಡ್ತಾ ಬಂದು ನೆನ್ನೆ ರೆಬೆಲಸ್ ಸಹೋದರರು ಹೇಳುತ್ತಾ ಬಹಳ ಅದ್ಭುತವಾದಂತ ಒಂದು ಸಂಗತಿಯನ್ನು ಹೇಳಿದ್ರು. ಹನ್ನಳ ವಿಜ್ಞಾಪನೆಯಲ್ಲಿ ಆ ಹಿರಿಯನಾದ ಏಲಿ ಕೂಡ ಅಪಾರ್ಥ ಮಾಡಿಕೊಂಡನಂತೆ ಹನ್ನಲು ನೀನು ಅಮಲೇರಿದ್ದೀಯೋ ಎಂಬುದಾಗಿ ಆತ ಅಪಾರ್ಥ ಮಾಡಿಕೊಂಡ ಆ ಹಿರಿಯರು. ಅಲ್ಲಿ ನಾವು ಗಮನಿಸಿ ನೋಡುವಾಗ ಮನುಷ್ಯರು ನೋಡುವ ದೃಷ್ಟಿಕೋನ ಬೇರೆ ಇರುತ್ತದೆ, ದೇವರು ಗಮನಿಸುವ ದೃಷ್ಟಿಕೋನ ಬೇರೆ ಇರುತ್ತದೆ. ಮನುಷ್ಯರು ಚಿಂತಿಸುವ ಚಿಂತನೆಗಳು ಬೇರೆ ಇರ್ತವೆ, ದೇವರು ಚಿಂತಿಸುವ ಚಿಂತನೆಗಳು ಬೇರೆ ಇರ್ತವೆ. ಆದುದರಿಂದ ಆ ದೇವರೊಂದಿಗೆ ಆ ಕನೆಕ್ಟಿವಿಟಿ, ದೇವರೊಂದಿಗೆ ಆ ಸಂಪರ್ಕ ಹೊಂದಿದಂತ ವಿಶ್ವಾಸಿಗಳಾಗಿ ನಾವು ಈ ಲೋಕದಲ್ಲಿ ಜೀವಿಸಬೇಕು. ಹಾಗಾಗಿ ನಮಗೆ ಯಾವಾಗ ಕಷ್ಟಗಳು ಬರ್ತವೆ ಎಂಬುದಾಗಿ ಸಹೋದರವರು ನೆನೆ ಹೇಳುತ್ತಾ, ಸೌಲನಾದರೂ ಆತನು ಅಮೋನಿಯರನ್ನ ಆ ಸಮುವೇಲನು ಹೇಳಿದ ಪ್ರಕಾರ ಸಂಹಾರ ಮಾಡದೆ ಆತ ಹಿಂದಿರುಗಿ ಬಂದದ್ದನ್ನು ನಾವು ಕಾಣ್ತೇವೆ. ಹಾಗಾಗಿ ದೂರ ಹೋಗುತ್ತಾ ಹೋದಾಗ ಆತನು ತಾನಾಗಿ ಕಷ್ಟಗಳನ್ನು ಬರಮಾಡಿಕೊಂಡ. ನಮಗೆ ಕಷ್ಟಗಳು ಬರುತ್ತವೆ ಅನ್ನುವಾಗ ನಾವು ಹತ್ತಿರ ಬರ್ಬೇಕು. ಕ್ರಿಸ್ತನನ್ನು ಹತ್ತಿರ ಆತುಕೊಂಡು, ಆತನ ಆಶ್ರಯಿಸಿಕೊಂಡು, ಆತನ ಸಮೀಪಿಸಿಕೊಂಡು ಹೃದಯ ತುಂಬಿ ಆತನನ್ನ ಸ್ತುತಿಸ್ಬೇಕು, ಆರಾಧಿಸ್ಬೇಕು, ಪ್ರಾರ್ಥಿಸಬೇಕು, ಅಗತ್ಯತೆಗಳನ್ನು ತಿಳಿಸಬೇಕು. ಆ ಒಂದು ಸಂಗತಿ ಬಹಳ ಮುಖ್ಯ. ಬನ್ನಿ, ನಾವು ವಾಕ್ಯದಲ್ಲಿ ಒಂದು ಸಂಗತಿ ಕಾಣ್ತೇವೆ. ಏನು ಪರೀಕ್ಷೆಗಳು ನಮ್ಮ ಜೀವಿತದಲ್ಲಿ ಬರುವಾಗ ಹೇಗೆ
ನಾವು ಅನುಸರಿಸುತ್ತಾ ಹೋಗ್ಬೇಕೆಂಬುದಾಗಿ ಹೇಳುವಾಗ ನಾವು ಅಂದ್ಕೊಳ್ತೇವೆ, ನಾವು ವಾಕ್ಯ ಹೇಳ್ತಿದ್ದೇವೆ, ನಾವು ಅಂದ್ಕೊಳ್ತೇವೆ ನಾವು ಮಹತ್ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ, ನಾವು ಅಂದ್ಕೊಳ್ತೇವೆ ನಾವು ದೆವ್ವಗಳನ್ನು ಕೂಡ ಬಿಡಿಸ್ತಾ ಇದ್ದೇವೆ. ಆದ್ರೆ ದೇವ್ರ ವಾಕ್ಯ ಹೇಳುತ್ತೆ, ಯೇಸು ಸ್ವಾಮಿ ಹೇಳ್ತಾರಂತೆ, ದಯಮಾಡಿ ನೋಡಿ ಮತ್ತಾಯನ ಸುವಾರ್ಥ 7ನೇ ಅಧ್ಯಾಯ 21ರಿಂದ 33 ವಚನ. ಮತ್ತಾಯನು ಬರೆದ ಸುವಾರ್ಥ 7ನೇ ಅಧ್ಯಾಯ 21ರಿಂದ 23 ವಚನ. ನಾನು ಈ ಮಾತುಗಳನ್ನು ಓದುತ್ತೇನೆ. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಸ್ವಾಮಿ ಸ್ವಾಮಿ, ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ, ನಾನೆಂದು ನಿಮ್ಮ ಗುರುತು ಕಾಣೆನು, ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿಬಿಡುವೆನು. ಕರ್ತನಲ್ಲಿ ಪ್ರಿಯರೇ, ಇದು ಎಂತಹ ಒಂದು ಭಯಾನಕ ಸಂಗತಿ. ಎಲ್ಲರ ಮುಂದೆ ಹೇಳಿಬಿಡುವನೆಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನ ಹೇಳ್ತಾನೆ. ಆವತ್ತಿನ ದಿನ ನನ್ನಲ್ಲಿ ನಾನು ಬೋಧನೆ ಮಾಡಿದ್ದೇನೆ ಎಂಬುದಾಗಿ ಹೇಳಿದರೆ ಗೊತ್ತಿಲ್ಲ. ದೆವ್ವಗಳನ್ನು ಬಿಡಿಸಿದೀವಿ. ಇವತ್ತು ಅನೇಕ ಜನರು ಎಷ್ಟೋ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು, ದೆವ್ವಗಳನ್ನ ಬಿಡಿಸುವಂತದ್ದು, ಅದೊಂದು ರೀತಿಯ ಏನು ಆ ಪ್ರಾಸ್ಪರಿಟಿ ಗಾಸ್ಪೆಲ್ ಅನ್ನುವ ದೃಷ್ಟಿಯಲ್ಲಿ ದಾರಿ ತಪ್ಪಿಸುವ ಅನೇಕ ತಂತ್ರಗಳನ್ನ ಮಾಡುವಂತ ಜನರ ಮಧ್ಯೆ ನಾವು ದೇವರ ಚಿತ್ತವನ್ನು ಅರಿತಂತವರಾಗಿ, ದೇವರ ನಡೆಸುವಿಕೆಯನ್ನು ಆತುಕೊಂಡು, ದೇವರ ಮಾರ್ಗದರ್ಶನ ಅನುಸರಿಸಿ ಒಂದು ಗುರುತನ್ನ ನಾವು ಇಟ್ಟುಕೊಂಡಿರಬೇಕು. ಕರ್ತನಲ್ಲಿ ಪ್ರಿಯರೇ, ಗುರುತು ಕೇಳ್ತಾನೆ ದೇವರು, ಬೋಧನೆ ಕೇಳ್ತಿಲ್ಲ. ನಿನ್ನ ಗುರುತು ಏನು ಎಂದು ಆ ದಿನ ದೇವರು ನೋಡಬೇಕಾದ್ರೆ ಇವತ್ತು ವಾಕ್ಯದ ಬೆಳಕಿನಲ್ಲಿ ಕೆಲವು ಭಕ್ತರ ಗುರುತುಗಳನ್ನ ನಾವು ಗಮನಿಸಿ ನೋಡೋಣ. ಪ್ರಾಯಶಃ ಹಲವು ಒಡಂಬಡಿಕೆಗಳ ನಡುವೆ ಏದೇನು ತೋಟದ ಒಡಂಬಡಿಕೆ, ಆದಾಮನೊಂದಿಗೆ ಒಡಂಬಡಿಕೆ, ನೋಹನೊಂದಿಗೆ ಒಡಂಬಡಿಕೆ, ಮತ್ತು ಅಬ್ರಹಾಮನೊಂದಿಗೆ ಒಡಂಬಡಿಕೆ, ಈ ಒಡಂಬಡಿಕೆಗಳು ದೇವರು ಮಾಡಿಕೊಳ್ಳುತ್ತಾ ನಡೆಸುವಾಗ ಒಂದು ವಿಷಯವನ್ನ ನಾವು ನೆನಪು ಮಾಡಿಕೊಳ್ಳೋಣ. ಅಬ್ರಹಾಮನೊಂದಿಗೆ ದೇವರು ಒಡಂಬಡಿಕೆ ಮಾಡಿಕೊಳ್ಳುವಾಗ ಅಬ್ರಹಾಮನನ್ನು ದೇವರು ಹೇಗೆ ನಡೆಸಿದನು, ಹೇಗೆ ಮಾರ್ಗದರ್ಶನ ನೀಡಿದನು, ಅಬ್ರಹಾಮನು ಹೇಗೆ ಆತನು ಮೂಲಪಿತೃ ಆದನು. ಕ್ರೈಸ್ತವ್ಯವು, ಇಸ್ಲಾಂ ಧರ್ಮವು ಮತ್ತು ಯಹೂದ ಧರ್ಮವು ಗೌರವಿಸುವ ಒಬ್ಬ ವ್ಯಕ್ತಿ ಎಂಬುದಾಗಿ ಹೇಳುವಾಗ ಅಬ್ರಹಾಮನು, ಆತನು ಮೂಲ ಪುರುಷನು ಅಥವಾ ಮೂಲ ಪಿತೃ ಎಂಬುದಾಗಿ ಹೆಸರುಳ್ಳಂತ ವ್ಯಕ್ತಿ ಆಗಿದ್ದಾರೆ. ಆತನ ವಿಷಯದಲ್ಲಿ ಹಳೆ ಒಡಂಬಡಿಕೆಯಲ್ಲಿ 16 ಪುಸ್ತಕಗಳಲ್ಲಿ, ಹೊಸ ಒಡಂಬಡಿಕೆಯಲ್ಲಿ 11 ಪುಸ್ತಕಗಳಲ್ಲಿ ಅಬ್ರಹಾಮನ ಕುರಿತು ಬರೆಯಲ್ಪಟ್ಟಿರುವಂತಹ ಸಂಗತಿಗಳು ಇರ್ತವೆ. ಆ ನಡೆಸುವಿಕೆ ಹೇಗೆ, ಇದನ್ನ ಮೋಶೆ ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿದ್ದನ್ನ ನೆನಪಿಗೆ ತಂದುಕೊಳ್ಳಿರಿ ಎಂಬುದಾಗಿ ಹೇಳುವಾಗ, ಕಷ್ಟಗಳಲ್ಲಿ ದೇವರು ನಮ್ಮ ಕಷ್ಟವನ್ನು ನೋಡಲ್ಲ. ನಾವು ನಮ್ಮ ಕಷ್ಟದಲ್ಲಿ ನಮ್ಮ ಕಷ್ಟವನ್ನೇ ನೋಡ್ತಿರ್ತೇವೆ, ನಮ್ಮ ಸಂಕಷ್ಟದಲ್ಲಿ ನಮ್ಮ ಸಂಕಷ್ಟವನ್ನೇ ನೋಡ್ತಿರ್ತೇವೆ, ನಮ್ಮ ಬಾಧೆಯಲ್ಲಿ ನಮ್ಮ ಬಾಧೆಯನ್ನೇ ನೋಡ್ತಿರ್ತೇವೆ, ನಮ್ಮ ನೋವಿನಲ್ಲಿ ನಮ್ಮ ನೋವನ್ನೇ ನೋಡ್ತಿರ್ತೇವೆ. ಆದ್ರೆ ದೇವರು ಅದನ್ನೆಲ್ಲ ನೋಡ್ತಿರೋದು. ದೇವ್ರು ನೋಡ್ತಿರೋದು ಒಬ್ಬ ವಿಶ್ವಾಸಿ ಜೀವಿತದಲ್ಲಿ ಆತನಿಗೆ ಕಷ್ಟ ಬಂದಾಗ. ನೋಡ್ರಿ, ವಾಕ್ಯದಲ್ಲಿ ನಾವು ಗಮನಿಸ್ತೇವೆ, 2ನೇ ವಚನ, ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 2ನೇ ವಚನದ ಮಧ್ಯಭಾಗ ನಾನು ಓದ್ತೇನೆ. ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿದ್ದನ್ನ ನೆನಪಿಗೆ ತಂದುಕೊಳ್ಳಿರಿ. ಇಲ್ಲಿ ಪರೀಕ್ಷೆ ಯಾರಿಗೆ ಎಂಬುದಾಗಿ ನಾವು ನೋಡುವಾಗ, ಪರೀಕ್ಷೆ ವಿಶ್ವಾಸಿಗಲ್ಲ, ಪರೀಕ್ಷೆ ಸಹೋದರನಿಗಲ್ಲ, ಪರೀಕ್ಷೆ ಒಬ್ಬ ಸಹೋದರಿಗಲ್ಲ. ಆದರೆ ಕಷ್ಟಕ್ಕೆ ಒಳಪಡಿಸಿದಾಗ ಆ ಸಹೋದರನ ಮನಸ್ಸಿನಲ್ಲಿ ಹುಟ್ಟುವ ಭಾವನೆಗೆ,
ಆ ಸಹೋದರಿಯ ಮನಸ್ಸಿನಲ್ಲಿ ಹುಟ್ಟುವ ಭಾವನೆಯನ್ನ ದೇವರು ನೋಡ್ಬೇಕೆಂಬುದಾಗಿ ಕಷ್ಟಕ್ಕೆ ಒಳಪಡಿಸಿ ಮನೋಭಾವವನ್ನ ಪರೀಕ್ಷಿಸ್ತಾರಂತೆ. ಪರೀಕ್ಷೆ ಮಾಡದೆ ಹೋದ್ರೆ ನಮಗೇನು ಇದೆ ಎಂಬುದು ಗೊತ್ತಾಗುವುದಿಲ್ಲ. ಬ್ಲಡ್ ಟೆಸ್ಟ್ಗೋಸ್ಕರ ಸ್ವಲ್ಪ ಬ್ಲಡ್ ತೆಗೆದ ಹೋದ್ರೆ ಅದರಲ್ಲಿ ಹಿಮೋಗ್ಲೋಬಿನ್ ಎಷ್ಟಿದೆ, ಶುಗರ್ ಎಷ್ಟಿದೆ, ಅಥವಾ ಬೇರೆ ಇನ್ನೇನು ಕಂಟೆಂಟ್ಸ್ ಅನ್ನೋದು ಗೊತ್ತಾಗುದಿಲ್ಲ. ಹೇಗೆ ಒಬ್ಬ ವೈದ್ಯನು ಪರೀಕ್ಷೆಗೋಸ್ಕರ ತನ್ನ ಏನು ಕಾಣುವನೆಂಬುದಾಗಿ ಪರೀಕ್ಷಿಸ್ತಾನೋ, ಹಾಗೆ ನಮ್ಮ ಮನೋಭಾವಕ್ಕೆ ದೇವರು ಪರೀಕ್ಷೆ ಮಾಡುವಾಗ ದೇವರು ಇಷ್ಟಪಡುವ ಮನೋಭಾವ ನಾವು ಹೊಂದಿರುವುದಾದರೆ ದೇವರು ನಮ್ಮನ್ನು ನಡೆಸುತ್ತಾನೆ ಪ್ರಿಯರೇ. ದೇವರು ನಮಗೆ ಸಲಹೆ ನೀಡುತ್ತಾನೆ, ಮಾರ್ಗದರ್ಶನ ನೀಡುತ್ತಾನೆ. ಅದನ್ನ ನಾವು ಇವತ್ತಿನ ವಾಕ್ಯದಲ್ಲಿ ಗಮನಿಸಿಕೊಳ್ಳುವಾಗ ದಯಮಾಡಿ ನೋಡಿ, ಕೆಲವು ಸಂಗತಿಗಳು ನಾವು ಅಬ್ರಹಾಮನ ವಿಷಯದಲ್ಲಿ ದೇವರಿಗೆ ಕಂಡು ಬರುವಂತಹ ಸಂಗತಿಗಳೇನು, ಆ ಸಂಗತಿಗಳನ್ನು ನಾವು ಸಹ ಅವನ್ನು ಧರಿಸಿಕೊಂಡಿರೋದಾದ್ರೆ, ಅವನ್ನ ಅನುಸರಿಸುವುದಾದರೆ ಎಷ್ಟು ಒಳಿತು ಎಂಬುದು. ನೆಹಮ್ಯ ಗ್ರಂಥ 9ನೇ ಅಧ್ಯಾಯ 7-8 ವಚನಗಳನ್ನು ನಾವು ನೋಡೋಣ. ನೆಹಮ್ಯನ ಗ್ರಂಥ 9ನೇ ಅಧ್ಯಾಯ 7-8 ವಚನಗಳು ನಾನು ಓದ್ತೇನೆ. ಯೆಹೋವನೇ ಅಬ್ರಾಮನನ್ನು ಆರಿಸಿಕೊಂಡು ಕಸ್ದೀಯರ ಊರೆಂಬ ಪಟ್ಟಣದಿಂದ ಬರಮಾಡಿ ಅವನಿಗೆ ಅಬ್ರಹಾಮನೆಂಬ ಹೆಸರನ್ನು ಕೊಟ್ಟ ದೇವರು ನೀನೇ. ಅವನು ಯಥಾರ್ಥ ಚಿತ್ತನೆಂದು ಕಂಡು ಅವನಿಗೆ ಮುಂದೆ ಇಲ್ಲ, ಕಾನಾನ್ಯರು, ಹಿತ್ತಿಯರು ಅದೆಲ್ಲವನ್ನು ಕೂಡ ಆತನು ಆ ಸಂತಾನ ಕೊಡುತ್ತೇನೆಂದು ವಾಗ್ದಾನ ಮಾಡಿ ಅದನ್ನ ನೆರವೇರಿಸಿದಿ. ನೀನು ಧರ್ಮ ಸ್ವರೂಪನೇ ಎಂಬುದಾಗಿ ನೆಹಮ್ಯನ ಗ್ರಂಥದಲ್ಲಿ ನೆಹಮ್ಯನ ಅಬ್ರಹಾಮನಲ್ಲಿರುವಂತ ಒಂದು ಒಳ್ಳೆಯ ಗುಣವನ್ನ ಆತ ಎಕ್ಸ್ಪ್ಲೋರ್ ಮಾಡ್ತಾರೆ. ಈ ಎಕ್ಸ್ಟ್ರಾಕ್ಟ್ಸ್ ದಿ ನೋಬಲ್ ಕ್ವಾಲಿಟಿ ಆಫ್ ಅಬ್ರಹಾಮನ ಒಂದು ಸಂಗತಿ ಏನೆಂಬುದಾಗಿ ಹೇಳುವಾಗ ಆತ ಯಥಾರ್ಥ ಚಿತ್ತನು. ದೇರ್ ಇಸ್ ನೋ ಯಾವುದೇ ಒಂದು ರೀತಿಯ ಕಪಟತ್ವ ಆಗ್ಲಿ ಅಥವಾ ಯಾಮಾರಿಸುವುದಾಗ್ಲಿ ವಂಚನೆ ಆಗ್ಲಿ ಇಲ್ಲ. ಏನು ನಡೆಯುತ್ತಿದ್ದೋ ಹೇಳುತ್ತಿದ್ದನು, ಏನು ನಡೆದಿದೆಯೋ ಹೇಳುತ್ತಿದ್ದನು. ಹಾಗೆ ಆತ ದೇವರ ದೃಷ್ಟಿಯಲ್ಲಿ ಯಥಾರ್ಥ ಚಿತ್ತನೆಂದು ಕಂಡುಕೊಂಡಿದ್ದನು ಪ್ರಿಯರೇ. ನೆಹಮ್ಯ ಗ್ರಂಥದಲ್ಲಿ ನಾವು ಅಬ್ರಹಾಮನ ಉಲ್ಲೇಖ ನೋಡಿದ್ದೆವು. ಯಥಾರ್ಥತೆಯನ್ನು ದೇವರು ಮೆಚ್ಚುವ ಗುಣವಾಗಿರ್ತದೆ. ಕೀರ್ತನೆಗಳು 51:6ನೇ ವಚನದಲ್ಲಿ ನಾವೊಂದು ಮಾತು ಕಾಣ್ತೇವೆ. ಕೀರ್ತನೆ 51:6. ಕೀರ್ತನೆ 51:6 ನಾನು ಓದ್ತೇನೆ. ಯಥಾರ್ಥ ಚಿತ್ತವೇ ನಿನಗೆ ಸಂತೋಷ. ದಾವೀದನು ಬರೆಯುವಾಗ ಆತ ದೇವರಿಗೆ ಇಷ್ಟಪಡುವಂತ ಒಂದು ಗುಣ ಯಾವುದು ಅಂತ ಆತನಿಗೆ ಗೊತ್ತಿತ್ತು. ದೇವರ ಹೃದಯಕ್ಕೆ ಒಪ್ಪುವ ಮನುಷ್ಯನಾಗಿದ್ದನು ದಾವೀದನು. ಯಥಾರ್ಥ ಚಿತ್ತವು ಆತನಿಗೆ ಇಷ್ಟ. ಯಾಕಂದ್ರೆ ಆತ ಅಬ್ರಹಾಮನು ಯಥಾರ್ಥ ಮನಸ್ಸಿನಿಂದ ದೇವರನ್ನು ಅನುಸರಿಸಿದನು ಪ್ರಿಯರೇ. ನಾವು ಕೂಡ ಯಥಾರ್ಥವಾಗಿ ಯೇಸು ಕ್ರಿಸ್ತನ ಅನುಸರಿಸುವಂತವರಾಗಿರ್ಬೇಕು. ನಮ್ಮಲ್ಲಿ ಯಥಾರ್ಥತೆ ಅನ್ನೋದು ಬಹಳ ಮುಖ್ಯವಾದ ಗುಣ ಆಗ್ಬೇಕು. ಕರ್ತನಾದ ಯೇಸು ಕ್ರಿಸ್ತನ ಒಂದು ಮಾತನ್ನ ಹೇಳ್ತಾನೆ, ನೀವು ನನ್ನ ಸ್ನೇಹಿತರು ಎಂಬುದಾಗಿ ನಾನು ಕರೆಯುತ್ತೇನೆ. ನನ್ನ ಮಾತುಗಳು ನಿಮ್ಮಲ್ಲಿಯೂ ನೀವು ನನ್ನಲ್ಲಿಯೂ ನೀವು ಏನನ್ನು ಬೇಕಾದರೂ ಹೇಳಿಕೊಳ್ಳಿರೆ, ನಾನು ನಿಮಗೆ ಕೊಡುತ್ತೇನೆಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ. ಆದರೆ ದೇವರು ಬಯಸುವಂತದ್ದೇನೆಂಬುದಾಗಿ ಹೇಳುವಾಗ ಆತನನ್ನು ಸ್ನೇಹಿತರು ಎಂಬುದಾಗಿ ನೀವು ನನ್ನ ಸ್ನೇಹಿತರು ಎಂಬುದಾಗಿ ಕರೆಯುತ್ತೆ. ಅಬ್ರಹಾಮನು ಸ್ನೇಹಿತನಂತಾದನು ದೇವರಿಗೆ ಪ್ರಿಯರೇ. ಅಬ್ರಹಾಮನು ಹಂಚಿಕೊಳ್ಳುತ್ತಿದ್ದನು. ಹಾಗೆ ನಾವು ಮುಂದಕ್ಕೆ ನೋಡುವಾಗ ಅಬ್ರಹಾಮನನ್ನು ದೇವರು ಹೇಗೆ ಕರೆದರು ಎಂಬುದು ಯೆಶಾಯ ಗ್ರಂಥ 51ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ಕಾಣ್ತೇವೆ. ಯೆಶಾಯ ಗ್ರಂಥ 51ನೇ ಅಧ್ಯಾಯ 2ನೇ ವಚನ. ಯೆಶಾಯ 51:2. ನಿಮ್ಮ ಪಿತೃವಾದ ಅಬ್ರಹಾಮನನ್ನು
ನಿಮ್ಮನ್ನು ಹೆತ್ತ ಸಾರಳನ್ನು ದೃಷ್ಟಿಸಿರಿ. ಅಬ್ರಹಾಮನು ಒಬ್ಬನೇ ಇದ್ದಾಗ ನಾನು ಅವನನ್ನು ಕರೆದು ಆಶೀರ್ವದಿಸಿ ಸಂತಾನದಿಂದ ಹೆಚ್ಚಿಸಿದನಲ್ಲವೇ. ಇಲ್ಲಿ ನಮಗೆ ಗೋಚರವಾಗುವಂತ ಒಂದು ಸಂಗತಿ ಏನೆಂಬುದಾಗಿ ಹೇಳುವಾಗ, ಪ್ರಿಯ ದೇವಜನರೇ, ನಮ್ಮ ಜೀವಿತ ಕಾಲದಲ್ಲಿ ದೇವರು ಒಮ್ಮೊಮ್ಮೆ ನಮಗೆ ಒಂಟಿತನವನ್ನು ಕೊಡ್ತಾನೆ, ಏಕಾಂತವನ್ನು ಕೊಡ್ತಾನೆ. ಯಾಕೆ ದೇವರು ನಮಗೆ ಏಕಾಂತವನ್ನು ಕೊಡ್ತಾನೆ? ಒಂದೊಂದ್ಸಾರಿ ಎಲ್ರು ಇದ್ರೂ ಏಕಾಂತರಾಗಿದ್ದಂಗೆ ಇರ್ತೇವೆ, ಯಾರು ಇಲ್ದಿದ್ದಾಗ್ಲೂ ಏಕಾಂತತೆ ಇದ್ದಂಗೆ ಇರ್ತದೆ. ಆ ಏಕಾಂತದಲ್ಲಿ ಯಾಕೆಂಬುದಾಗಿ ಹೇಳುವಾಗ, ಮನುಷ್ಯ ತಾನು ಅಂತರ್ಮಥನವನ್ನು ಮಾಡಿಕೊಳ್ಳಿಕ್ಕಾಗಿ, ಆತ್ಮಾವಲೋಕನ ಮಾಡಿಕೊಳ್ಳುವಕ್ಕಾಗಿ, ತನ್ನ ಹೃದಯದೊಳಗೆ ಇಣಿಕಿ ನೋಡಿಕೊಳ್ಳುವುದಕ್ಕಾಗಿ, ದೇವರೊಂದಿಗೆ ತನ್ನನ್ನು ಕ್ರಮಪಡಿಸಿಕೊಳ್ಳುವುದಕ್ಕಾಗಿ, ದೇವರೊಂದಿಗೆ ತನ್ನನ್ನು ತಾನು ಸರಿಪಡಿಸಿಕೊಳ್ಳುವುದಕ್ಕೋಸ್ಕರವಾಗಿ ದೇವರ ಒಂದು ಸಂದರ್ಭವನ್ನ, ಆ ಸಂದರ್ಭ ಬರುವ ತನಕ ಕಾಯ್ತಾನೆ ಪ್ರಿಯರೇ. ಹಾಗಾಗಿ ದೇವರ ನಡೆಸುವಿಕೆಗೆ ನಮ್ಮ ಒಂಟಿತನವು ಮುಖ್ಯ. ದೇವರ ನಡೆಸುವಿಕೆಗೆ ನಮ್ಮ ಯಥಾರ್ಥ ಚಿತ್ತವು ಮುಖ್ಯ. ದೇವರ ನಡೆಸುವಿಕೆಗೆ ಕಷ್ಟಗಳು ಬಂದಾಗ ನಮ್ಮ ಮನಸ್ಸಿನ ಭಾವ ಆ ರೀತಿಯ ವಿಧೇಯತೆಯಿಂದ ಇರಬೇಕು. ಅಬ್ರಹಾಮನ ಹಾಗೆ, ಯೋಬನ ಹಾಗೆ, ದಾನಿಯೇಲನ ಹಾಗೆ ನಾವು ದಾವೀದನ ಹಾಗೆ ಹಲವಾರು ವ್ಯಕ್ತಿಗಳನ್ನ ದೇವರು ನಡೆಸಿರುವಂತ ಆ ಸಂಗತಿಗಳಲ್ಲಿರುವಂತ ಸತ್ಯತೆಗಳನ್ನ ನಾವು ಆಲೋಚನೆ ಮಾಡಿ, ಧ್ಯಾನ ಮಾಡಿ, ಆ ರೀತಿಯಾಗಿ ತಂದೆಯ ಚಿತ್ತವನ್ನು ತಿಳ್ಕೊಂಡ್ರೆ ಆ ದಿನ ನಾವು ದೇವರ ಗುರುತನ್ನ ನಾವು ಕಾಣ್ತೇವೆ. ಯೇಸು ಸ್ವಾಮಿ, ಈಗೋ ಈ ಗುರುತು ಹೀಗಿದೆ, ಈ ಗುರುತು ಹೀಗಿದೆ, ಈ ಗುರುತು ಹೀಗಿದೆ. ದೆವ್ವ ಬಿಡಿಸಿದ ಮಾತ್ರಕ್ಕಲ್ಲ, ಬೋಧನೆ ಮಾಡಿದಕ್ ಮಾತ್ರಕ್ಕಲ್ಲ, ಮಹತ್ ಕಾರ್ಯಗಳು ಮಾಡಿದ ಮಾತ್ರಕ್ಕಲ್ಲ, ಆದ್ರೆ ಕಷ್ಟಗಳ ಮೂಲಕ ಹಾದು ಹೋಗುವಾಗ ನನಗೆ ಇಷ್ಟವಾದ ನನ್ನ ಶಿಷ್ಯನು, ನನ್ನ ಮಗನು, ನನ್ನ ಸೇವಕನು ನನ್ನನ್ನು ಮಹಿಮೆಪಡಿಸಿದನು, ನನ್ನನ್ನು ಅನುಸರಿಸಿದನು, ನನ್ನನ್ನು ಖ್ಯಾತಿಗೆ ತಂದನು ಎಂಬುದಾಗಿ ದೇವರು ಎದುರು ನೋಡುವನಾಗಿದ್ದಾನೆ. ಯೋಬನ ವಿಷಯದಲ್ಲಿ ಅದನ್ನೇ ಹೇಳಿದ್ದು. ಸೈತಾನನ ಜೊತೆಯಲ್ಲಿ ಮಾತನಾಡುತ್ತಾ, ಭೂಲೋಕವೆಲ್ಲೆಲ್ಲ ನೀನು ಸಂಚಾರ ಮಾಡ್ತಾ ಬರುವಾಗ ನನ್ನ ಭಕ್ತನಾದ ಯೋಬನನ್ನು ನೋಡಿದೆಯಾ? ಯೋಬನಿಗಿರುವ 5 ಗುಣಗಳನ್ನ ಅಲ್ಲಿ ನಾವು ಹೇಳುವುದನ್ನು ಕಾಣ್ತೇವೆ. ಅದು ಇವತ್ತಿನ ವಾಕ್ಯ ಸಂದೇಹಕ್ಕೆ ಸಂಬಂಧಪಟ್ಟದ್ದಲ್ಲ, ಅದು ದೇವರ ಚಿತ್ತವಾದರೆ ಮುಂದಿನ ಸೀರೀಸ್ ನಲ್ಲಿ ಆ ಸಂಗತಿಗಳನ್ನ ನಾವು ಧ್ಯಾನಿಸ್ತೇವೆ. ಬಹಳ ಉಂಟು ದೇವರ ಇಷ್ಟಾರ್ಥ ಸತ್ಯವೇದದಲ್ಲಿ ಪ್ರಕಟಪಡಿಸಿರೋದು. ಹಳೆ ಒಡಂಬಡಿಕೆಯಲ್ಲಿ, ಹೊಸ ಒಡಂಬಡಿಕೆಯಲ್ಲಿ ನಾವು ಅದನ್ನು ಅನುಸರಿಸಿ ನಡೆಯುವವರಾದಾಗ ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನ ಇಂತಿಂತ ID ಕಾರ್ಡ್ ಹೊಂದಿರುವ ವ್ಯಕ್ತಿಗಳು ಎಂಬುದಾಗಿ ನಮ್ಮ ಗುರುತು ಪತ್ತೆ ಹಚ್ಚಿ ನಿರ್ಣಯಿಸ್ತಾರೆ ಪ್ರಿಯರೇ. ಅದಕ್ಕಾಗಿ ನಾವು ದೇವರ ನಡೆಸುವಿಕೆಯನ್ನು, ದೇವರ ದರ್ಶನವನ್ನು, ದೇವರ ಒಂದು ಮಾರ್ಗದರ್ಶನವನ್ನು ನಾವು ಪಡೆಯುವಂತವರಾಗಿ ಮುಂದಕ್ಕೆ ಸಾಗಬೇಕು. ಬಲಹೀನತೆಗಳು ಉಂಟು, ಕಷ್ಟಗಳು ಉಂಟು, ಸಮಸ್ಯೆಗಳು ಉಂಟು. ಅದರೊಂದಿಗೆ ನಮಗಿರುವಂತಹ ಸ್ಥಾಯಿ ಗುಣ, ಎ ಸ್ಟೇಬಲ್ ಕ್ವಾಲಿಟಿ, ಒಂದು ಸ್ಟೆಬಿಲಿಟಿ, ಒಂದು ಸ್ಟೇಬಲ್ ಮೈಂಡ್ ಸೆಟ್. ನನ್ನ ದೇವರು ನನಗೆ ಯಾರಾಗಿದ್ದಾನೆ, ನನ್ನನ್ನು ಎಂತೆಂತ ಸಂದರ್ಭಗಳಲ್ಲಿ ಬಿಡಿಸಿದ್ದಾನೆ, ನನ್ನನ್ನು ಎಂತೆಂತ ಕಷ್ಟಗಳಲ್ಲಿ ಕಾಪಾಡಿದ್ದಾನೆ, ಕೃತಜ್ಞತೆ ತುಂಬಿರುವ ಹೃದಯದಿಂದ, ಆರಾಧನೆ ತುಂಬಿರುವ ಹೃದಯದಿಂದ, ಮಹಿಮೆ ಪಡಿಸುವ ಹೃದಯದಿಂದ ಆತನನ್ನ ನಾವು ಹಂಬಲಿಸುತ್ತಾ ಹೇಗೆ ಆ ದೃಷ್ಟಿಯಲ್ಲಿ ಮುಂದಕ್ಕೆ ಸಾಗುವಂತವರಾಗಿರ್ತೇವೆ. ಬನ್ನಿ, ನಾನು ಒಂಟಿತನದಲ್ಲಿರುವಾಗ ಅಬ್ರಹಾಮನನ್ನು ಕರೆದನೆಂಬುದನ್ನು ಯೋಚನೆ ಮಾಡ್ತಾ ಆದಿಕಾಂಡ 12ನೇ ಅಧ್ಯಾಯ 1ನೇ ವಚನಕ್ಕೆ ಹೋಗೋಣ. ಆದಿಕಾಂಡ 12ನೇ ಅಧ್ಯಾಯ 1ನೇ ವಚನ. ಆದಿಕಾಂಡ 12ನೇ ಅಧ್ಯಾಯ 1ನೇ ವಚನ. ಯೆಹೋವನು ಅಬ್ರಾಮನಿಗೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವನು. ಪ್ರಿಯರೇ, ನಾವಿಲ್ಲಿ ನೋಡ್ತೇವೆ, ಒಂದು ಟ್ರಾನ್ಸಿಷನ್ ಸ್ಟೇಜ್ ನಲ್ಲಿ ದೇವರು ಕರೀತಾರೆ. ಒಬ್ಬನೇ ಇದ್ದಾಗ ಕರೆದರು,
ಮತ್ತು ಒಂದು ಟ್ರಾನ್ಸಿಷನ್ ಸ್ಟೇಜ್ ಅಂದ್ರೆ ಒಂದು ಉತ್ಕಟ ಸ್ಥಿತಿ, ಏನು ಒಂದು ಪ್ರಾಯಶಃ ಕನ್ನಡ ಭಾಷಾಂತರದಲ್ಲಿ ಹೇಳುವಾಗ ಒಂದು ಬಹಳ ತ್ರಿಶಂಕು ಸ್ಥಿತಿ, ಏನು ಒಂದು ಜಿಜ್ಞಾಸದ ಸ್ಥಿತಿ, ಒಂದು ರೀತಿಯ ಏನು ಕನ್ಫ್ಯೂಷಿಯಸ್ ಸ್ಟೇಟ್ ನಲ್ಲಿ ಇದ್ದಾಗ ಅಬ್ರಹಾಮನನ್ನು ದೇವರು ಸಂಧಿಸಿದನು. ಪ್ರಿಯರೇ, ಏನೋ ಕನ್ಫ್ಯೂಷಿಯಸ್ ಸ್ಟೇಟ್ ಎಂಬುದಾಗಿ ಹೇಳುವಾಗ 11ನೇ ಅಧ್ಯಾಯ ಆದಿಕಾಂಡ 11ನೇ ಅಧ್ಯಾಯ ಕೊನೆ ವಚನದಲ್ಲಿ ತೆರಹು ಮೃತ್ಯು ಹೊಂದುತ್ತಾನೆ. ತಂದೆಯಾದ ತೆರಹು ಮರಣ ಹೊಂದಿದ ನಂತರ ದೇವರಿಂದ ಅಬ್ರಹಾಮನಿಗೆ ಕರೆ ಬಂತು. ಅಲ್ಲಿವರೆಗೂ ದೇವರು ಅಬ್ರಹಾಮನನ್ನು ಕರೆದಿಲ್ಲ. ತಂದೆಯ ಮರಣದ ನಂತರ ಆಗ ದೇವರ ಒಂದು ಮಾತು, ದೇವರ ಕರೆಯುವಿಕೆ ಅಬ್ರಹಾಮನಿಗೆ ಬಂದದ್ದು. ಅಬ್ರಹಾಮನು, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ. ಪ್ರಿಯರೇ, ವಾಟ್ ಎ ಕ್ರೂಷಿಯಲ್ ಸ್ಟೇಟ್. ಒಬ್ಬ ವಿಶ್ವಾಸಿ ಜೀವಿತದಲ್ಲಿ ಒಂದು ಆ ನಿರ್ಣಯ ತಗೊಳ್ಳುವ ಸಂದರ್ಭ ಬರ್ತದೆ. ಅತ್ತ ಪುಲಿ ಇತ್ತ ದರಿ ಅನ್ನೋ ಹಾಗೆ ಈ ಕ್ರಾಸ್ ರೋಡ್ಸ್ ನಲ್ಲಿ ನಿಂತಾಗ ಒಂದು ನಿರ್ಣಯ ಹೇಗೆ ತಗೊಂಡನು ಅಬ್ರಹಾಮ. ಕರ್ತನಲ್ಲಿ ಪ್ರಿಯರೇ, ಇಬ್ರಿಯದವರು ಬರೆದ ಪತ್ರಿಕೆ 11ನೇ ಅಧ್ಯಾಯ 8ರಿಂದ 10 ವಚನಗಳು ನಾವು ನೋಡಿಕೊಳ್ಳೋಣ. ಇಬ್ರಿಯ 11ನೇ ಅಧ್ಯಾಯ 8ರಿಂದ 10 ವಚನಗಳು. ಯಾರಾದ್ರೂ ತೆಗೆದಿದ್ರೆ ಓದಿ. ಯಾರು ತೆಗೆದಿಲ್ವಾ? ನಾನೇ ಓದ್ತೀನಿ. ನಂಬಿಕೆಯಿಂದಲೇ ಅಬ್ರಹಾಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದನು. ತಾನು ಹೋಗಬೇಕಾದ ಸ್ಥಳವು ಯಾವುದೆಂದು ತಿಳಿಯದೆ ಹೊರಟನು. ನಂಬಿಕೆಯಿಂದಲೇ ಅವನು ವಾಗ್ದತ್ತ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವನಂತೆ ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು. ಅದೇ ವಾಗ್ದಾನಕ್ಕೆ ಸಹಬಾಧ್ಯರಾಗಿದ್ದ ಇಸಾಕನು, ಯಾಕೋಬನು ಅವನಂತೆಯೇ ಡೇರೆಗಳಲ್ಲಿ ವಾಸಿಸಿದರು. ಯಾಕಂದರೆ ಅವನು ಶಾಶ್ವತವಾದ ಅಸ್ಥಿವಾರಗಳುಳ್ಳ ಪಟ್ಟಣವನ್ನು, ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡುತ್ತಿದ್ದನು. ಪ್ರಿಯರೇ, ಗಮನಿಸಿ, ದೇರ್ ಇಸ್ ಎ ಕಾಂಟ್ರಾಸ್ಟ್. ಇಲ್ಲಿ ಒಂದು ವ್ಯತ್ಯಾಸ ಇದೆ. ಡೇರೆಗಳಲ್ಲಿ ವಾಸ ಮಾಡುವಾಗ ಆ ಡೇರೆಗಳನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಬದಲಾಯಿಸ್ತಾ ಹೋಗಬೇಕು. ಅದಕ್ಕೆ ಅಸ್ಥಿವಾರ ಸ್ಥಿರವಾಗಿ ಇರುವುದಿಲ್ಲ. ಅಬ್ರಹಾಮನು ಡೇರೆಗಳಲ್ಲೇ ವಾಸ ಮಾಡ್ತಿದ್ದನು. ಯಾಕೆಂಬುದಾಗಿ ಹೇಳುವಾಗ, ಒಂದು ಶಾಶ್ವತವಾದ ಅಸ್ಥಿವಾರವಿರುವ ಪಟ್ಟಣ ಅಲ್ಲಿದೆ, ಪರಲೋಕದಲ್ಲಿದೆ. ಕರ್ತನಲ್ಲಿ ಪ್ರಿಯರೇ, ಪ್ರತಿಯೊಬ್ಬ ವಿಶ್ವಾಸಿಯ ಜೀವನದ, ಕುಟುಂಬ ಜೀವನದ, ಕೌಟುಂಬಿಕ ಜೀವನದ, ಗಂಡು ಹೆಣ್ಣಿನ ಒಡನಾಟದ ಜೀವನದ, ಕೌಟುಂಬಿಕ ಜೀವನದ ದರ್ಶನವು ಪರಲೋಕವೇ ಆಗಿರಬೇಕು. ಯಾವ ಕ್ರೈಸ್ತ ಕೌಟುಂಬಿಕ ಜೀವಿತ, ನಿಜವಾದ ವಿಶ್ವಾಸ ಮಾರ್ಗದಲ್ಲಿ ನಡೆಯುವ ಕೌಟುಂಬಿಕ ಜೀವಿತದ ಆ ಒಂದು ದರ್ಶನ ಆ ಪರಲೋಕದ ಸಂಸ್ಥಾನ ಆಗಿದ್ರೆ, ಪರಲೋಕದ ರಾಜ್ಯದ ಒಂದು ಆ ದರ್ಶನವಾಗಿದ್ದರೆ, ಆ ಕುಟುಂಬ ಈ ಲೋಕದಲ್ಲಿರುವಾಗ್ಲೂ ಕೂಡ ಸಮಾಧಾನವಾಗಿರ್ತದೆ. ಪರಿಸ್ಥಿತಿಗಳು ಏನೇ ಬರ್ಲಿ, ಕಷ್ಟಗಳು ಏನೇ ಬರ್ಲಿ, ಸಮಸ್ಯೆಗಳು ಏನೇ ಇರ್ಲಿ, ಬೆಳಿಗ್ಗೆ ಕುಟುಂಬ ಪ್ರಾರ್ಥನೆ, ಮಧ್ಯಾಹ್ನ ಪ್ರಾರ್ಥನೆ, ಸಾಯಂಕಾಲ ಕುಟುಂಬ ಪ್ರಾರ್ಥನೆ, ಸಂದರ್ಭ ಇರುವಾಗೆಲ್ಲ ಪ್ರಾರ್ಥನೆ. ಪ್ರಿಯರೇ, ಈ ಮಾರ್ಗದಲ್ಲಿ ನಾವು ನಡೆಯುವಾಗ ದೇವರು ನಮ್ಮನ್ನು ನಡೆಸುವನಾಗಿದ್ದಾನೆ. ದೇವರು ನಮಗೆ ಮಾರ್ಗದರ್ಶನ ನೀಡುವನಾಗಿದ್ದಾನೆ. ಅಬ್ರಹಾಮನು ದೇವರಿಂದ ಮಾರ್ಗದರ್ಶನವನ್ನು ಪಡೆದವನಾಗಿರುವುದರಿಂದ ಪ್ರವಾಸಿಯಾಗೇ ಹೊರಟನು. ಆತನು ಪ್ರವಾಸಿಯಾಗಿ ಮುಂದಕ್ಕೆ ಹೊರಟನು.
22ನೇ ಅಧ್ಯಾಯದವರೆಗೂ ಹಲವಾರು ಸಂಗತಿಗಳು ನಡೆದು ಹೋಗುತ್ತವೆ. ಹಲವಾರು ಸಂಗತಿಗಳು ಹೆಂಗೆ ಎಂಬುದಾಗಿ ಹೇಳುವಾಗ, ಸೊದೊಮ ಗೊಮೋರ ಆ ಒಂದು ಪಟ್ಟಣಗಳ ನಾಶ, ಮತ್ತು ಗೆರಾರು ರಾಜ್ಯದ ಅರಸನ ಅಬೀಮೆಲೆಕನ ಆ ಒಂದು ಉಪಟಳ, ಅಬ್ರಹಾಮನ ಹೆಂಡತಿಯನ್ನು ಅವನು ತೆಗೆದುಕೊಂಡಾಗ ದೇವರು ಮಧ್ಯ ಪ್ರವೇಶ ಮಾಡಿ ಆತನಿಗೆ, ನೀನು ನಾಶವಾಗ್ತಿ, ಆ ಅಬ್ರಹಾಮನು ಪ್ರವಾದಿ. ತಂದೆ ಆದಂತಹ ದೇವರು ಅಬ್ರಹಾಮನನ್ನು ಅಬೀಮೆಲೆಕನ ಹತ್ರ ಉಲ್ಲೇಖಿಸಿ ಮಾತನಾಡುತ್ತಾ, ಆತನು ನನ್ನ ಭಕ್ತನು, ಆತನು ನನ್ನ ಸೇವಕನೆಂಬುದಾಗಿ ಹೇಳಿಲ್ಲ, ಆತನು ಪ್ರವಾದಿ. ಯೆಹೋವ ದೇವರು ಅಬ್ರಹಾಮನನ್ನು ಕುರಿತು ಹೇಳಿ, ಆಕೆಯನ್ನ ಆತ ಮುಟ್ಟುವುದಿಲ್ಲ, ಪುನಃ ಅಬ್ರಹಾಮನ ಬಳಿಗೆ ಬರುವಂತ ಒಂದು ಸಂಗತಿ ಕಾಣ್ತೇವೆ. ಇವೆಲ್ಲ ಸಂಗತಿಗಳು ನಡೀತವೆ. ಇವೆಲ್ಲ ಸಂಗತಿಗಳು ನಡೆದಾದ ಮೇಲೆ ಬಹಳ ದೊಡ್ಡ ಪರೀಕ್ಷೆ ಅಬ್ರಹಾಮನ ಜೀವಿತದಲ್ಲಿ ಬಂದದ್ದು. ಕೊನೆಯ ಪರೀಕ್ಷೆ ಅದನ್ನ ನಾನು ಹೇಳಿ, ಆ ಸಂದರ್ಭದಲ್ಲಿ ಕೂಡ ದೇವರು ಹೇಗೆ ಅಬ್ರಹಾಮನು ನಡೆಸಿದನು ಎಂಬುದನ್ನ ನಿಮ್ಮ ನೆನಪಿಗೆ ತಂದು, ಇವೆಲ್ಲ ನಿಮಗೆ ಗೊತ್ತಿರುವ ಸಂದೇಶಗಳು, ಇದರಲ್ಲಿ ಹೊಸತನ ಏನು ಇಲ್ಲ, ನಾನು ಹೊಸದನ್ನು ಕೂಡ ಏನು ಹೇಳ್ತಿಲ್ಲ. ಆದರೆ ನಾವೆಲ್ಲರೂ ಕೂಡ ನೆನಪು ಮಾಡಿಕೊಳ್ಳುವ ಬಾಧ್ಯತೆಯುಳ್ಳವರಾಗಿರ್ತೇವೆ. ಯಾರು ವಾಕ್ಯವನ್ನು ಹಂಚುತ್ತಿದ್ದಾಗ್ಯೂ ನಾವು ಅದನ್ನ ನಮನ ಮಾಡ್ಕೊಳ್ತೇವೆ, ಪುನಃ ನಮನ ಮಾಡ್ಕೊಳ್ತೇವೆ, ಮೆಲುಕು ಹಾಕ್ತೇವೆ, ನಾವು ಪುನಃ ಜ್ಞಾಪಿಸ್ಕೊಳ್ತೇವೆ. ಒಂದು ದೊಡ್ಡ ಪರೀಕ್ಷೆ ಎಂಬುದಾಗಿ ಹೇಳುವಾಗ, ಪ್ರಾಯಶಃ ತಂದೆಯಾದಂತಹ ದೇವರು ಭೂಲೋಕದಲ್ಲಿ ಯಾರಾದ್ರೂ ಒಬ್ಬ ಮನುಷ್ಯ ತನ್ನ ಮಗನನ್ನು ಸಮರ್ಪಣೆ ಮಾಡ್ತಾನೋ ಎಂಬುದು ಒಂದು ದೇವರ ಯೋಜನೆ, ದೇವರ ಆಲೋಚನೆ ಇದ್ದು ಅಬ್ರಹಾಮನಿಗೆ ಆ ಒಂದು ಪರೀಕ್ಷೆಯನ್ನ ನೀಡಿರ್ಬೋದೆಂಬುದಾಗಿ ಭಾವಿಸೋಣ. ಆದಿಕಾಂಡ 22ನೇ ಅಧ್ಯಾಯಕ್ಕೆ ಬನ್ನಿ. ಆಗ ದೇವರು ಹೇಗೆ ಪರೀಕ್ಷಿಸಿದನು, ಮೋಶೆ ಹೇಳಿರುವ ಸಂಗತಿಯನ್ನು ನಾವು ಆಧಾರ ಮಾಡಿಕೊಂಡು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿದ್ದನ್ನ ನೆನಪು ಮಾಡಿಕೊಳ್ಳಿರಿ ಎಂಬುದಾಗಿ ಮೋಶೆ ಹೇಳಿದ ಹಾಗೆ ಮನೋಭಾವನೆಗಳಿಗೆ ಪರೀಕ್ಷೆ. ಇಲ್ಲಿ ಆದಿಕಾಂಡ 22ನೇ ಅಧ್ಯಾಯ 1ನೇ ವಚನ, ಈ ಸಂಗತಿಗಳು ಆದ ಮೇಲೆ ದೇವರು ಅಬ್ರಹಾಮನನ್ನು ಪರಿಶೋಧಿಸಿದನು. ಹೇಗೆಂದರೆ, ಆತನು ಅವನನ್ನು ಅಬ್ರಹಾಮನೇ ಎಂದು ಕರೆಯಲು ಅವನು ಈಗೋ ಇದ್ದೇನೆ ಅಂದನು. ಕರ್ತನಲ್ಲಿ ಪ್ರಿಯರೇ, ದೇವರು ಪರಿಶೋಧಿಸಿದನು. ಹೇಗೆ ಪರಿಶೋಧನೆ ಅವಶ್ಯಕತೆ? ಪೇತ್ರನ ಬರೆದ ಪತ್ರಿಕೆಯಲ್ಲಿ ನಾವು ಕಾಣ್ತೇವೆ, ಚಿನ್ನವು ಕೂಡ ಪರಿಶೋಧಿಸಲ್ಪಡಬೇಕು. ಆದರೆ ಚಿನ್ನಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಗೆ ಪರೀಕ್ಷೆ ಬೇಕು. ಇದು ಸತ್ಯವೇದದ ಸಿದ್ಧಾಂತ, ಇದು ಸತ್ಯವೇದದ ಸೂತ್ರ. ನಮ್ಮ ನಂಬಿಕೆಗೂ ಪರೀಕ್ಷೆ ದೇವರಾಗಿ ನೀಡುವಾಗ ನಮ್ಮ ಮನೋಭಾವ ವಿಧೇಯತ್ವದಿಂದ ತುಂಬಿದರಾಗಿರ್ಬೇಕು, ಯಥಾರ್ಥತೆಯಿಂದ ತುಂಬಿದದಾಗಿರ್ಬೇಕು, ಹೆಚ್ಚೆಚ್ಚಾಗಿ ದೇವರನ್ನ ಸಮೀಪಿಸುವಂತದ್ದಾಗಿರ್ಬೇಕು. ಪ್ರಿಯರೇ, ಅಲ್ಲಿ ನೋಡುವಾಗ 2ನೇ ವಚನದಲ್ಲಿ ಒಂದು ಮಾತು ಕಾಣ್ತೇವೆ. ಅದು ಪ್ರಾಯಶಃ ಅಬ್ರಹಾಮನ ಜೀವಿತದಲ್ಲಿ ಆತನಿಗೆ ಅತ್ಯಂತ ಕಷ್ಟಕರವಾದಂತ ಒಂದು ಪರಿಸ್ಥಿತಿ ಸಂದರ್ಭ ಅದಾಗಿರ್ಬೋದು. ಈಗೋ ಇದ್ದೇನೆ ಅಂದನು. ಆಗಲಾತನು ದೇವರು ಅಬ್ರಹಾಮನ ಜೊತೆ ಮಾತಾಡುತ್ತಾ, ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಇಸಾಕನನ್ನು ತೆಗೆದುಕೊಂಡು ಮೋರಿಯ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು. ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು. ಒಂದು ಕಾಲದಲ್ಲಿ ಯೆಹೋವ ದೇವರಿಗೆ, ಸ್ವಾಮಿ ನೀನೇನು ಕೊಟ್ರೆ ತಾನೇ ನನಗೇನು, ನನಗೆ ಮಕ್ಕಳಿಲ್ಲ, ಅದನ್ನೆಲ್ಲ ಬೇರೆಯವರು ಅನುಭವಿಸ್ತಾರೆ ಎಂಬುದಾಗಿ ಹೇಳಿದಾಗ ಅಬ್ರಹಾಮನಿಗೆ ದೇವರು ಮಗನನ್ನು ಅನುಗ್ರಹಿಸಿದನು. ಆದರೆ ಆ ಮಗನನ್ನು ದೇವರು ಪುನಃ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಎಂಬುದಾಗಿ ಹೇಳಿರುವಂತಹ ಒಂದು ಸಂದರ್ಭದಲ್ಲಿ ಪ್ರಿಯರೇ, ಅಲ್ಲಿ ಒಂದು ಪದ ಉಪಯೋಗಿಸಲ್ಪಟ್ಟಿದೆ, ಪ್ರಿಯನಾಗಿರುವ ಒಬ್ಬನೇ ಮಗನು. ಇದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ಶ್ಯಾಡೋ ಅಥವಾ ಒಂದು ನೆರಳು ನಾವಿಲ್ಲಿ ಇರುವಂತದ್ದನ್ನು ಕಾಣ್ತೇವೆ. ನಮ್ಮ ತಂದೆಯಾದಂತಹ ದೇವರು ಒಬ್ಬನೇ ಆದಂತಹ ತನ್ನ ಪ್ರಿಯವಾಗಿರುವ ಒಬ್ಬನೇ ಮಗನನ್ನು
ನಮ್ಮ ಪಾಪ ಪರಿಹಾರಕ್ಕೋಸ್ಕರವಾಗಿ ಕ್ರೂಜಿನಲ್ಲಿ ಅರ್ಪಿಸಿಕೊಟ್ಟನು. ಆತನನ್ನ ಸಮರ್ಪಕವಾದ ಸಂಪೂರ್ಣ ಯಜ್ಞವಾಗಿ ಅರ್ಪಿಸಿದನು. ಆದರೆ ಹಾಗೆ ಮನುಷ್ಯನು ಮಾಡಬಲ್ಲನೋ? ಮನುಷ್ಯನಿಗೆ ಸಾಧ್ಯ ಉಂಟೋ? ದೇವರು ನರಬಲಿಯನ್ನು ಇಷ್ಟಪಡುವುದಿಲ್ಲ. ದೇವರು ಅದು ಆಗ್ಬೇಕೆಂಬುದಾಗಿ ಅನಿಸ್ತಿಲ್ಲ. ಆದರೆ ಕಷ್ಟಕ್ಕೆ ಒಳಪಡಿಸಿದಾಗ ಮನಸ್ಸಿನಲ್ಲಿ ಹುಟ್ಟುವ ಭಾವನೆ ಎಂಥದ್ದು ಎಂಬುದು ದೇವರು ನೋಡಬೇಕಾಗಿತ್ತು. ಯಾಕಂದರೆ ದೇವರು ನಡೆಸಬೇಕು. ದೇವರು ನಮ್ಮನ್ನು ನಡೆಸಬೇಕಾದರೆ ನಾವು ದೇವರ ಇಷ್ಟಾರ್ಥವನ್ನು, ದೇವರ ಚಿತ್ತವನ್ನು ನಾವು ನಮ್ಮ ಜೀವಿತ ಕಾಲದಲ್ಲಿ ನಡೆಸುತ್ತಾ ಜೀವಿಸುವಂತವರಾಗಿರಬೇಕು. ವಾಕ್ಯ ಹೇಳುವುದರಿಂದಾಗಿ ಅಲ್ಲ, ಅಪಾರ ಜ್ಞಾನ ಹೊಂದಿರುವುದರಿಂದಾಗಿ ಅಲ್ಲ, ದೆವ್ವಗಳನ್ನ ಬಿಡಿಸ್ತಿರುವುದರಿಂದಾಗಿ ಅಲ್ಲ, ಅಥವಾ ಮಹತ್ ಕಾರ್ಯಗಳನ್ನು ಮಾಡಿಸ್ತಿರುವುದರಿಂದಾಗಿ ಅಲ್ಲ. ಆದ್ರೆ ಆ ಗುರುತುಗಳು ಏನೆಂಬುದಾಗಿ ಹೇಳುವಾಗ, ತಂದೆಯ ಚಿತ್ತವನ್ನ ಆತನು ಪರೀಕ್ಷೆಗೆ ಒಳಪಡಿಸಿದಾಗ ನಮ್ಮ ಮನಸ್ಸಿನಲ್ಲಿ ಹುಟ್ಟುವ ಮನೋಭಾವನೆಯು ಪ್ರೋ ಗಾಡ್ಲಿ, ಟುವರ್ಡ್ಸ್ ಗಾಡ್, ದೇವರ ಕಡೆಗೆ ಬರುವ ಭಾವನೆ ಆಗಿರ್ಬೇಕು. ಜನರು ಏನೇ ತಿಳಿದಿಲ್ಲ, ಜನರು ಏನೇ ಅನ್ನಲಿ, ಆದರೆ ನಮ್ಮ ಭಾವನೆಯಲ್ಲಿ, ಅಂತರಂಗದಲ್ಲಿ ಸತ್ಯ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ನೋಡಿ, ನೀವು ಇಲ್ಲಿ ಎರಡನೇ ಅಂಶ ಗಮನಿಸ್ತೇವೆ. ಪ್ರಿಯವಾಗಿರುವುದರ ಮೇಲೆನೆ ದೇವರು ಪರೀಕ್ಷೆ ಮಾಡೋದು. ಪ್ರಿಯ ಯೌವನ ಸಹೋದರ ಸಹೋದರಿ, ನಾನು ನಮ್ಮೆಲ್ಲರ ಜೀವಿತದಲ್ಲಿ ದೇವರಿಗಿಂತ ಹೆಚ್ಚಾಗಿ ನಾವೇನನ್ನಾದ್ರೂ ಪ್ರೀತಿ ಮಾಡ್ತಿದ್ರೆ ಅದ್ರ ಮೇಲೆನೆ ದೇವರು ನಮಗೆ ಪರೀಕ್ಷೆ ತರುವುದು. ಸಿಲೆಬಸ್ ಒಳಗಡೆನೆ ಟೆಸ್ಟ್ ಕಂಡಕ್ಟ್ ಮಾಡೋದು ಮೇಸ್ಟ್ರುಗಳು. ಆ ಪಾಠದ ಒಳಗಡೆನೆ ಯಾವ ಪಾಠ ಆಗಿರ್ತದೋ ಆ ಪಾಠದ ಒಳಗಡೆನೆ ಕ್ವಶನ್ ಪೇಪರ್, ಆ ಸಿಲೆಬಸ್ ಒಳಗಡೆನೆ ಸೆಟ್ ಆಗುವ ಕ್ವಶನ್ ಪೇಪರ್. ಹಾಗಾಗಿ ನಮ್ಮ ಸಿಲೆಬಸ್ ದೇವರು ನಮಗೆ ಕೊಡುವ ಪರೀಕ್ಷೆಗೆ ಯಾವುದೆಂಬುದಾಗಿ ನೋಡುವಾಗ, ನಾವೇನನ್ನಾದರೂ ದೇವರಿಗಿಂತ ಹೆಚ್ಚಾಗಿ ಪ್ರೀತಿಸಿದರೆ, ಪ್ರಯಾರಿಟೈಸ್, ನಮ್ಮ ಪ್ರಯಾರಿಟಿ ದೇವರಿಗಿಂತ ಹೆಚ್ಚಾಗಿ ಯಾವುದಾದ್ರೂ ಇದ್ರೆ, ಯಾವ ವ್ಯಕ್ತಿಯಾದ್ರೂ ಇದ್ರೆ, ಯಾವ ಸಂಗತಿಯಾದ್ರೂ ಇದ್ರೆ ಅದರ ಮೇಲೇನೇ ದೇವರು ಪರೀಕ್ಷೆ ಮಾಡೋದು. ಯಾಕೆಂಬುದಾಗಿ ಹೇಳುವಾಗ ದೇವರು ಆಗ ಗಮನಿಸ್ಬೇಕು ಈತನ ಮನೋಭಾವ ಹೇಗಿದೆ. ಬನ್ನಿ ವಾಕ್ಯಕ್ಕೆ ಹೋಗೋಣ. ಆದಿಕಾಂಡ 22ನೇ ಅಧ್ಯಾಯ. ನಾವಿಲ್ಲಿ ಒಂದು ಸಂಗತಿ ಕಾಣ್ತೇವೆ. 12ನೇ ವಚನದಲ್ಲಿ, 11ನೇ ವಚನ ಮಧ್ಯಭಾಗ, ಯೆಹೋವನ ದೂತನ ಆಕಾಶದೊಳಗಿಂದ, ಯೆಹೋವನ ದೂತನು ಆಗ ಬಂದನು. ದೇವರು ಅಲ್ಲ, ಯೆಹೋವ ದೂತನೇ ಬಂದು ಹೇಳುವ ಮಾತು, ಅಬ್ರಹಾಮನೇ ಅಬ್ರಹಾಮನೇ. 2 ಸಾರಿ ಕೂಗಿ ಹೇಳಿ. ಎಂಜಲಾಲಜಿ ಬಗ್ಗೆ ನಾವು ಬಹಳ ಒಳ್ಳೆಯ ಅಧ್ಯಯನಗಳನ್ನು ಮಾಡ್ತಾ ಇದ್ದೀವಿ. ದೇವರ ಚಿತ್ತವನ್ನು ನೆರವೇರಿಸಲಿಕ್ಕೋಸ್ಕರವಾಗಿ ಈ ದೇವದೂತರು ಅನೇಕ ಭಕ್ತರಿಗೆ ಸಹಾಯ ಮಾಡ್ತಾ, ಹಳೆ ಒಡಂಬಡಿಕೆಯಲ್ಲಿ, ಹೊಸ ಒಡಂಬಡಿಕೆಯಲ್ಲಿ ದೇವರ ಚಿತ್ತದ ನೆರವೇರಿಸುವಿಕೆಗೆ ದೇವದೂತರು ಶತಾಯಗತಾಯ ಪ್ರಯತ್ನ ಮಾಡ್ತಕ್ಕಂತ ಒಂದು ಕೋಟಾನುಕೋಟಿ ದೇವದೂತರನ್ನ ನಾವು ನೋಡ್ತೇವೆ. ಇಲ್ಲಿ ಈ ದೇವದೂತನಲ್ಲಿ ಬಂದು ಆಕಾಶದೊಳಗಿಂದ ಅಬ್ರಹಾಮನೇ ಅಬ್ರಹಾಮನೇ ಎಂದು ಕರೆದನು. ಅದಕ್ಕೆ ಅಬ್ರಹಾಮನು, ಇಗೋ ಇದ್ದೇನೆ ಅಂತ. ನಿನ್ನ ಹುಡುಗನ ಮೇಲೆ ಕೈ ಹಾಕಬೇಡ, ಅವನಿಗೆ ಏನೂ ಮಾಡಬೇಡ. ನೀನು ನಿನ್ನ ಒಬ್ಬನೇ ಮಗನನ್ನಾದರೂ ನನಗೆ ಸಮರ್ಪಿಸುವುದಕ್ಕೆ ಹಿಂದೆಗಿಲಿಲ್ಲವಾದ್ದರಿಂದ ನೀನು ದೇವರಲ್ಲಿ ಭಯಭಕ್ತಿಯುಳ್ಳವನು. ಪ್ರಿಯರೇ, ದೇವರಲ್ಲಿ ಭಯವು, ಭಕ್ತಿ, ಈ ಎರಡೂ ನಮ್ಮಲ್ಲಿ ಕಷ್ಟದ ಸಂದರ್ಭಗಳಲ್ಲಿ ಹೆಚ್ಚೆಚ್ಚು ಆಗ್ಬೇಕು. ಯಾರೋ ಬ್ರದರ್ ಪ್ರೇಯರ್ ಮಾಡ್ತಾರೆ, ಬ್ರದರ್ ಪ್ರೇಯರ್ ಮಾಡ್ರಿ, ನಮ್ಗೆ ಈ ತರ ಕಷ್ಟ. ನೋ, ಮಾಡ್ಲಿ, ಬೇಡ ಅಲ್ಲ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ನೀವು ಕರ್ತನ ಬಳಿಯಲ್ಲಿ ಆ ಒಂದು ಸಂಪರ್ಕವನ್ನು ಸರಿಪಡಿಸಿಕೊಳ್ಳಬೇಕು. ನಾವು ಹೆಚ್ಚೆಚ್ಚಾಗಿ ಕರ್ತನಿಗೆ ಕೂಗಿ ಹೇಳಬೇಕು. ದೇವರ ಚಿತ್ತಕ್ಕೆ ನಾವು ಒಡಂಬಡುವಂತವರಾಗಿರ್ಬೇಕು. ಭಯಭಕ್ತಿಯುಳ್ಳವರೆಂದು ಈಗ ತೋರ ಬಂತು. ಮತ್ತು 16ನೇ ವಚನದಲ್ಲಿ ಅದೇ ಮಾತು ಬರ್ತದೆ. ನೀನು ನಿನ್ನ ಒಬ್ಬನೇ ಮಗನನ್ನು ಸಮರ್ಪಿಸುವುದಕ್ಕೆ ಹಿಂದೆಗೆದೆ ಹೋದದ್ರಿಂದ ನಾನು ನಿನ್ನನ್ನು ಆಶೀರ್ವದಿಸುವೆನು. ನನ್ನ ಸಮಯ ಮುಗಿಯಿತು. ಕರ್ತನಲ್ಲಿ ಪ್ರಿಯರೇ, ನೆನಪು ಮಾಡಿಕೊಳ್ಳೋಣ. ನಮ್ಮ ಮನೋಭಾವ ಭಯಭಕ್ತಿಯುಳ್ಳಂತಹದ್ದು, ನಮ್ಮ ಮನೋಭಾವ ದೇವರಿಗೆ ವಿಧೇಯತೆಯುಳ್ಳಂತಹದ್ದು, ನಮ್ಮ ಮನೋಭಾವ ಯಥಾರ್ಥ ಚಿತ್ತವಾಗಿರುವಂತಹದ್ದು ಇರುವುದಾದರೆ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ, ದೇವರು ನಮ್ಮನ್ನು ನಡೆಸ್ತಾನೆ,
ಕಾಲಕ್ಕೂ ದೇವರು ನಮಗೆ ಆಲೋಚನೆ ಕೊಡ್ತಾನೆ. ನನ್ನ ಈ ಸಂದೇಶ ಮುಕ್ತಾಯ ಮಾಡುವಾಗ ತಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಕ್ರಿಸ್ತನ ನಾಮದಲ್ಲಿ ವಂದನೆ ಸಲ್ಲಿಸ್ತೇನೆ. ಸೈಮನ್